ಇತ್ತೀಚೆಗೆ ತುಮಕೂರು ಬಳಿ ನಡೆದ ಕಾರು ಅಪಘಾತದಲ್ಲಿ ಮೃತಪಟ್ಟ ಕಾರಹಳ್ಳಿ ಗ್ರಾಮದ ಆ ಕುಟುಂಬದಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದ ಮಕ್ಕಳಿಗೆ ನೆರವನ್ನ ನೀಡಿ ಸಾಂತ್ವನವನ್ನ ಹೇಳಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾನವೀಯತೆ ಮೆರೆದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ತುಮಕೂರು ಬಳಿ ಕಾರು ಅಪಘಾತದಲ್ಲಿ ದೇವನಹಳ್ಳಿ ತಾಲೂಕು ಕಾರಹಳ್ಳಿಯ ದಂಪತಿಗಳು ಪ್ರಾಣ ಕಳೆದುಕೊಂಡು 2 ಮಕ್ಕಳು ಅನಾಥರಾಗಿದ್ದರು. ಆ ಮನೆಗೆ ಸೊಸೆಯಾಗಿ ಚಿಕ್ಕಬಳ್ಳಾಪುರ ತಾಲೂಕು ಚಿಗಟೇನಹಳ್ಳಿಯಿಂದ ಮದುವೆಯಾಗಿದ್ದರು. ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿರುವ ಮಕ್ಕಳು ಈಗ ತಾಯಿ ತವರು ಚಿಗಟೇನಹಳ್ಳಿಯಲ್ಲೇ ವಾಸವಾಗಿದ್ದಾರೆ. ಅಪಘಾತ ನಡೆದ ಮರುದಿನವೇ ಶಾಸಕ ಪ್ರದೀಪ್ ಈಶ್ವರ್ ಅವರು ಮನೆಗೆ ತೆರಳಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆ ಮಾಡಿಸುವ ಭರವಸೆ ನೀಡಿ ಸಾಂತ್ವನ ಹೇಳಿ ಬಂದಿದ್ದರು. ಈ ವಿಷಯ ತಡವಾಗಿ ತನ್ನ ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಅವರ ಮನೆಗೆ ತೆರಳಿ 2 ಜೊತೆ 3 ಜನ ಸೇರಿ ಒಟ್ಟು 5 ಜನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಹಣಕಾಸು ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಮಾತಾಡ್ತಾ ಇದ್ವಿ. ನಿನ್ನೆ ಅವ್ರದ್ದು ಹುಟ್ಟಿದಬ್ಬ ಇತ್ತು. ಹುಟ್ಟಿದಬ್ಬಕ್ಕೆ ಏನಾದರೂ ಮಾಡ್ಬೇಕಣ್ಣ ಅಂತ ಏನೋ ಹಿಂಗೆ ನಮ್ಮ ಹತ್ರ ಮಾಡಿಸ್ಕೊಳೋಷ್ಟು ಸೇವೆ ಮಾಡಿಸ್ಕೊಳೋಷ್ಟು ಅವರು ಇದೆಲ್ಲ ಏನೋ ತಮಾಷೆಗೆ ಹಿಂಗೆ ಹೇಳ್ತಾ ಇದ್ರೆ, ಅಣ್ಣ ನಿಜವಾಗ್ಲೂ ನಿಮ್ಗೆ ಮಾಡ್ಬೇಕಂತಂದ್ರೆ ನೋಡ್ರಿ ಈ ಮಕ್ಕಳ ಕತೆ ಹೇಳಿದ್ರು. ನಾನು 1-2 ಸಲ ಅಲ್ಲಿ ಇಲ್ಲಿ ವಿಡಿಯೋದಲ್ಲಿ ನೋಡಿದ್ದೆ, ಡೀಪಾಗಿ ಇದ್ರ ಬಗ್ಗೆ ಅರ್ಥ ಆಗಿರಲಿಲ್ಲ ನನಗೆ. ನಮ್ಮ ಶಾಸಕರು ಕೂಡ ಬಂದೋಗಿರೋ ವಿಷಯ ಕೂಡ ನನಗೆ ಗೊತ್ತಿತ್ತು, ಬಟ್ ಏನನ್ನೋದು ಗೊತ್ತಿರಲಿಲ್ಲ, ಯಾವ ಥರ ಆಗಿದೆ ಏನಾಗಿದೆ ಅಂತ. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಗಂಗಾಧರಣ್ಣ ಹೇಳಿದಾಗ ನಿಜಕ್ಕೂ ಮನಸ್ಸಿಗೆ ಏನಾದರೂ ಮಾಡಬೇಕು ಅನಿಸ್ತು. ಹೋಗೋಣ ಅನ್ನೋದಕ್ಕೆ ನಿನ್ನೆ ಅವ್ರ ಬರ್ತ್ಡೇ ಇದಕ್ಕೋಸ್ಕರ ಇವತ್ತೇ ಇಟ್ಕೋಣ ಅಂತ ಅವ್ರಿಗೊಂದು ಹುಟ್ಟಿದಬ್ಬದ ಕಾಣಿಕೆಯಾಗಿ ಈ ಕೆಲಸ ಮಾಡಿದ್ದೀವಿ ಅನ್ನೋದು ನಂದು ಒಂದು. ಸರ್, ಈಗ ಮಕ್ಕಳು ನೋಡಿದ್ರೆ ಏನನ್ಸುತ್ತೆ? ಯಾಕೆ ನೀವು ಸಹಾಯ ಮಾಡಿದ್ರಿ? ಮಕ್ಕಳು ನೋಡಿದ್ರೆ ಏನನ್ಸುತ್ತೆ ನೋಡಿ, ನಮ್ಮನೆ ಮಕ್ಕಳೇ ಇದ್ದಂಗಿದ್ದಾರೆ, ಅಷ್ಟೊಂದು ಮುದ್ದಾಗಿದ್ದಾರೆ, ಮುಗ್ಧವಾಗಿದ್ದಾರೆ. ಯಾವುದೋ ಒಂದು ಕೆಟ್ಟ ಕ್ಷಣದಲ್ಲಿ ಅವರು 2 ಕುಟುಂಬಗಳ ತಂದೆ ತಾಯಿ ತೀರೋಗಿ 5 ಜನ ಮಕ್ಕಳು ಅನಾಥರಾಗಿದ್ದಾರೆ. ಆಗ ಅನಾಥರಾದಾಗ ಇಡೀ ಸಮಾಜ ಅವ್ರ ಜೊತೆ ನಿಂತಿದೆ. ನಾನೊಬ್ಬನೇ ಅಲ್ಲ, ನನ್ನ ರೀತಿ ಬೇರೆ ಬೇರೆ ಜನ ಸಹ ಸಹಾಯ ಮಾಡಿದ್ದಾರೆ. ಆಕಾಶ್ ಕಾಲೇಜ್ ಏನಿದೆ ಸ್ಕೂಲ್, ಇನ್ನು ಸಣ್ಣ ಸಣ್ಣ ಮಕ್ಕಳನ್ನ ಪೋಷಿಸಿ ಬೆಳೆಸುವ ಜವಾಬ್ದಾರಿ ಹಿರಿಮಗಳ ಮೇಲೆ ಬಿದ್ದಿದೆ. ಹಿರಿಮಗಳೇ ತಾಯಿ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಸರೆಯಾಗಿರುವ ಸಂದೀಪ್ ರೆಡ್ಡಿ ಅವರಂತಹ ಸಹಾಯವನ್ನೇ ಆಧಾರವಾಗಿಟ್ಟು ಆತ್ಮವಿಶ್ವಾಸದ ಬದುಕು ನಡೆಸುವುದಾಗಿ ತಿಳಿಸಿದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿ ಮುಖಂಡ ಬಳಕುಂಟಹಳ್ಳಿ ಗಂಗಾಧರ್ ಜೊತೆಗಿದ್ದು ಆ ಕುಟುಂಬಕ್ಕೆ ನಗದು ನೆರವು ಕೊಡಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.